ಮನೋಜ್ ಕಾಲ್ ಮಾಡ್ತಿದ್ದಾನೆ, ಕಾಲ್ ಎತ್ತಣ ಬೇಡ. ಒಂದ್ 10 ಸಲ ರಿಂಗ್ ಆದ್ಮೇಲೆ ಎತ್ತುತ್ತೀನಿ. ಅವನು ನಾನು ಬ್ಯುಸಿ ಆಗಿದ್ದೀನಿ ಅಂತ ಅನ್ಕೋಬೇಕು. ಪ್ರಿಯಾ ಏನೋ ಮೆಸೇಜ್ ಮಾಡಿದಾಳೆ, ರಿಪ್ಲೈ ಮಾಡ್ತೀನಿ. ಬೇಡ. ಯಾವಾಗ್ಲೂ ಅವಳು ಮೆಸೇಜ್ ಮಾಡಿದ ತಕ್ಷಣ ನಾನ್ ರಿಪ್ಲೈ ಮಾಡ್ತೀನಿ. ಅವಳು ಆನ್ಲೈನ್ ಅಲ್ಲೇ ಇದ್ರೂ ಲೇಟ್ ಆಗಿ ರಿಪ್ಲೈ ಮಾಡ್ತಾಳೆ. ಈ ಸಲ ನಾನು ಬೇಕು ಅಂತ ಲೇಟ್ ರಿಪ್ಲೈ ಕೊಡ್ತೀನಿ. ಕಿರಣ್ ಏನೋ ಸ್ನ್ಯಾಪ್ ಕಳ್ಸಿದಾನೆ, ಓಪನ್ ಮಾಡಿ ನೋಡ್ತೀನಿ. ಬೇಡ. ಅವ್ನ್ ಸ್ನ್ಯಾಪ್ ಕಳ್ಸಿದ್ ಪ್ರತಿ ಸಲ ನಾನ್ 1 ಸಲ ಅಲ್ಲ ರಿಪ್ಲೈ ಮಾಡಿ 2 ಸಲ ನೋಡ್ತೀನಿ. ಆದ್ರೆ ಅವ್ನ್ ಮಾತ್ರ ನಾನ್ ಕಳ್ಸೋ ಒಂದು ಸ್ನ್ಯಾಪ್ ಕೂಡ ಓಪನ್ ಮಾಡಿ ನೋಡಲ್ಲ. ಇವತ್ತಿಂದ ನಾನು ಅವ್ನ್ ಸ್ನ್ಯಾಪ್ಸ್ ನ ಓಪನ್ ಮಾಡಲ್ಲ. ಗೌತಮ್ ಏನೋ ಫೋಟೋ ಪೋಸ್ಟ್ ಮಾಡಿದಾನೆ, ಲೈಕ್ ಮಾಡ್ತೀನಿ. ಬೇಡ. ಅವ್ನ್ ನನ್ನ ಒಂದು ಪೋಸ್ಟ್ ಕೂಡ ಇದುವರೆಗೂ ಲೈಕ್ ಮಾಡಿಲ್ಲ. ಅವ್ನ್ ನನ್ನ ಪೋಸ್ಟ್ ನ ಲೈಕ್ ಮಾಡೋವರೆಗೂ ನಾನು ಅವ್ನ್ ಪ್ರೊಫೈಲ್ ಗೆ ಹೋಗಿ ಎಲ್ಲಾ ಲೈಕ್ ಮಾಡಿರೋ ಪೋಸ್ಟ್ ನು ಅನ್ಲೈಕ್ ಮಾಡ್ತೀನಿ. ಅಕ್ಷಯ್ ಕಾಲ್ ಮಾಡ್ತವನೆ, ಪಿಕ್ ಮಾಡ್ತೀನಿ. ಬೇಡ. ನಾನ್ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಅವ್ನ್ ಪಿಕ್ಕೇ ಮಾಡಿಲ್ಲ. ಆಮೇಲೆ ಯಾಕೆ ಏನು ಅಂತ ಕೂಡ ಕಾಲ್ ಬ್ಯಾಕ್ ಮಾಡಿಲ್ಲ. ಸೊ ಈಗ ನಾನು ಬೇಕು ಅಂತ ಅವ್ನ್ ಕಾಲ್ಸ್ ನ ಇಗ್ನೋರ್ ಮಾಡ್ತೀನಿ. ಸ್ನೇಹ ಇನ್ಸ್ಟಾ ಅಕೌಂಟ್ ಓಪನ್ ಮಾಡೋಳೆ, ಫಾಲೋ ಮಾಡ್ತೀನಿ. ನಾನು ಅವಳನ್ನ ಫಾಲೋ ಮಾಡಿ 10 ಸೆಕೆಂಡ್ ಆಯ್ತು, ಇನ್ನೂ ಫಾಲೋ ಬ್ಯಾಕ್ ಮಾಡಿಲ್ಲ ಅವಳು ನನ್ನ ಫಾಲೋ ಮಾಡೋವರೆಗೂ ನಾನು ಅವಳನ್ನ ಬೇಕು ಅಂತ ಅನ್ಫಾಲೋ ಮಾಡ್ತೀನಿ. ಮೊನ್ನೆ ಪವನ್ ಸ್ನ್ಯಾಪ್ ಕಳ್ಸಿದಾನೆ ಅಂತ ಶರತ್ ಫೋನ್ ಅಲ್ಲಿ ನೋಟಿಫಿಕೇಶನ್ ಬಂತು, ಬಟ್ ಆ ಸ್ನ್ಯಾಪ್ ನನಗ್ ಬಂದಿಲ್ಲ. ಹಾಗಿದ್ರೆ ಪವನ್ ನನಗೆ ಎಲ್ಲಾ ಸ್ನ್ಯಾಪ್ ನು ಕಳಿಸ್ತಿಲ್ಲ ಅಂತ ಅರ್ಥ. ಅವನ್ನ ಅನ್ಫ್ರೆಂಡ್ ಮಾಡ್ಬಿಡ್ತೀನಿ. ಚರಣ್ ನನಗೆ ರಿಪ್ಲೈ ಮಾಡ್ತಾನೆ, ಬಟ್ ಮೆಸೇಜ್ ಗೆ ಬ್ಲೂ ಟಿಕ್ ಯಾಕೆ ಬರಲ್ಲ? ನಾನ್ ಮೆಸೇಜ್ ಕಳ್ಸಿದ ತಕ್ಷಣ ಅವ್ನ್ ಟಕ್ ಅಂತ ನೋಡ್ತಾನೆ, ಬಟ್ ಲೇಟ್ ಆಗಿ ರಿಪ್ಲೈ ಮಾಡ್ತಾನೆ. ಅವ್ನ್ ನೋಡಿರೋದ್ ನನಗ್ ಗೊತ್ತಾಗಬಾರ್ದು ಅಂತ ಬ್ಲೂ ಟಿಕ್ ಆಫ್ ಮಾಡ್ಕೋತಾನೆ. ನಾನು ಇನ್ಮೇಲಿಂದ ಬ್ಲೂ ಟಿಕ್ ನ ಆಫ್ ಮಾಡ್ಕೋತೀನಿ.